ಗ್ರಾಂಟ್ ಜಮೀನು ಎಂದರೇನು? ವಾಟ್ ಈಸ್ ಎ ಗ್ರಾಂಟ್ ಲ್ಯಾಂಡ್? ಪಿಟಿಸಿಎಲ್ ಕಾಯ್ದೆಯ ಅತ್ಯಂತ ದೊಡ್ಡ ಸತ್ಯ. ಸ್ನೇಹಿತರೆ, ಭಾಗ 1ರಲ್ಲಿ ನಾವು ಪಿಟಿಸಿಎಲ್ ಕಾಯ್ದೆಯ ಇತಿಹಾಸ, ಉದ್ದೇಶ, ಸಂವಿಧಾನಾತ್ಮಕ ಅಡಿಪಾಯ, ಸಾಮಾಜಿಕ ನ್ಯಾಯದ ತತ್ವಗಳು ಹಾಗೂ ಈ ಕಾಯ್ದೆಯನ್ನು ಯಾಕೆ ಜಾರಿಗೆ ತರಲಾಯಿತು ಎಂಬುದನ್ನು ಆಳವಾಗಿ ತಿಳಿದುಕೊಂಡೆವು. ಆದರೆ ಇಂದು ನಾವು ಪಿಟಿಸಿಎಲ್ ಪ್ರಕರಣಗಳಲ್ಲಿ ಹೃದಯ ಭಾಗಕ್ಕೆ ಪ್ರವೇಶಿಸುತ್ತಿದ್ದೇವೆ. ಏಕೆಂದರೆ ಸಾವಿರಾರು ಜನರು, ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿಯ ಮಾಲೀಕರು, ಕೆಲವು ವಕೀಲರು ಮತ್ತು ಅನೇಕ ಜಮೀನು ಖರೀದಿದಾರರು ಸಹ ಮಾಡುವ ಅತಿ ದೊಡ್ಡ ತಪ್ಪು ಏನೆಂದರೆ ಪ್ರತಿಯೊಂದು SC/ST ಜಮೀನು ಪಿಟಿಸಿಎಲ್ ಜಮೀನು ಅಥವಾ SC/ST ಜಮೀನಿನಲ್ಲಿ ಹೆಸರಿನಲ್ಲಿರುವ ಪ್ರತಿಯೊಂದು ಜಮೀನು ಗ್ರಾಂಟ್ ಜಮೀನು ಎಂದು ಭಾವಿಸುವುದು. ಆದರೆ ಇದು ಸಂಪೂರ್ಣ ಸತ್ಯವಲ್ಲ. ಸ್ನೇಹಿತರೆ, ಪಿಟಿಸಿಎಲ್ ಪ್ರಕರಣದಲ್ಲಿ ಮೊದಲ ಮತ್ತು ಅತ್ಯಂತ ಮಹತ್ವದ ಪ್ರಶ್ನೆ ಈ ಜಮೀನು ನಿಜವಾಗಿಯೂ ಗ್ರಾಂಟ್ ಜಮೀನಾ ಎಂಬುದಾಗಿದೆ. ಏಕೆಂದರೆ ಜಮೀನು ಗ್ರಾಂಟ್ ಜಮೀನು ಅಲ್ಲದಿದ್ದರೆ ಪಿಟಿಸಿಎಲ್ ಕಾಯ್ದೆಯ ಅನ್ವಯಿತೆಯೇ ಪ್ರಶ್ನಾರ್ಹವಾಗಬಹುದು. ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕೆಲವು ಭೂಮಿಗಳ ವರ್ಗಾವಣೆಯ ನಿಷೇಧ ಕಾಯ್ದೆ 1978 ಸೆಕ್ಷನ್ 3 ಸಬ್ ಕ್ಲಾಸ್ 1B ಯಲ್ಲಿ ಗ್ರಾಂಟೆಡ್ ಲ್ಯಾಂಡ್ ಎಂಬ ಪದಕ್ಕೆ ವಿಶೇಷ ಅರ್ಥ ನೀಡಲಾಗಿದೆ. ಸಾಮಾನ್ಯವಾಗಿ ಸರ್ಕಾರವು ಬಡ ಭೂಹೀನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವ್ಯಕ್ತಿಗಳಿಗೆ ಕೃಷಿ ಮತ್ತು ಜೀವನೋಪಾಯಕ್ಕಾಗಿ ಉಚಿತವಾಗಿ ಅಥವಾ ರಿಯಾಯಿತಿ ದರದಲ್ಲಿ ಮಂಜೂರು ಮಾಡಿದ ಜಮೀನುಗಳನ್ನು ಗ್ರಾಂಟ್ ಜಮೀನು ಎಂದು ಕರೆಯಲಾಗುತ್ತದೆ. ಆದರೆ ಪ್ರತಿಯೊಂದು ಪ್ರಕರಣದಲ್ಲಿಯೂ ಕೇವಲ RTCಯಲ್ಲಿ ಹೆಸರು ಇದೆ ಎಂಬ ಕಾರಣಕ್ಕೆ ಅಥವಾ ವ್ಯಕ್ತಿ SC ಅಥವಾ ST ಸಮುದಾಯಕ್ಕೆ ಸೇರಿದವನು ಎಂಬ ಕಾರಣಕ್ಕೆ ಮಾತ್ರ ಪಿಟಿಸಿಎಲ್ ಅನ್ವಯವಾಗುವುದಿಲ್ಲ. ಗ್ರಾಂಟ್ ಆದೇಶ ಅಂದರೆ ಗ್ರಾಂಟ್ ಆರ್ಡರ್, ಸಾಗುವಳಿ ಚೀಟಿ, ದರಖಾಸ್ತು ದಾಖಲೆಗಳು, ಮಂಜೂರಾತಿ ಷರತ್ತುಗಳು, ನಿಷೇಧಿತ ವರ್ಗಾವಣೆ ಅವಧಿ, ಮುಟೇಷನ್ ದಾಖಲೆಗಳು ಹಾಗೂ ಮೂಲ ಕಂದಾಯ ದಾಖಲೆಗಳನ್ನು ಪರಿಶೀಲಿಸಬೇಕು. ಅನೇಕ ಪ್ರಕರಣಗಳಲ್ಲಿ RTCಯಲ್ಲಿ ಎಲ್ಲಿಯೂ ಗ್ರಾಂಟ್ ಲ್ಯಾಂಡ್ ಎಂದು ಉಲ್ಲೇಖವಿಲ್ಲದಿದ್ದರೂ ಅದು ಗ್ರಾಂಟ್ ಜಮೀನು ಆಗಿರಬಹುದು. ಮತ್ತೆ ಕೆಲವು ಪ್ರಕರಣಗಳಲ್ಲಿ SC/ST ವ್ಯಕ್ತಿಯ ಹೆಸರಿನಲ್ಲಿರುವ ಜಮೀನು ಗ್ರಾಂಟ್ ಜಮೀನು ಆಗದೇ ಇರಬಹುದು. ಇದೇ ಕಾರಣಕ್ಕೆ ಸಾವಿರಾರು ಪಿಟಿಸಿಎಲ್ ಪ್ರಕರಣಗಳು ದಾಖಲೆಗಳ ಕೊರತೆಯಿಂದ ಗೆಲ್ಲಲ್ಪಡುತ್ತವೆ ಅಥವಾ ಸೋಲಲ್ಪಡುತ್ತವೆ. ಒಂದು ಗ್ರಾಂಟ್ ಜಮೀನಿನ ಇತಿಹಾಸ ತಿಳಿಯದೆ ಅದರ ಕಾನೂನು ಭವಿಷ್ಯವನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಈ ಭಾಗವನ್ನು ಮಧ್ಯದಲ್ಲಿ ಬಿಡದೆ ಸಂಪೂರ್ಣವಾಗಿ ವೀಕ್ಷಿಸಿ. ಏಕೆಂದರೆ ಹಿಂದಿನ ವಿಡಿಯೋದಲ್ಲಿ ನಾವು ಗ್ರಾಂಟ್ ಜಮೀನು ಎಂದರೇನು, ದರಖಾಸ್ತು ಜಮೀನು ಎಂದರೇನು, ಜಮೀನು ಎಂದರೇನು, ಸಾಗುವಳಿ ಚೀಟಿ ಎಂದರೇನು, ಯಾವ ದಾಖಲೆಗಳು ಅತ್ಯಂತ ಮುಖ್ಯ, ಯಾವ ಜಮೀನುಗಳಿಗೆ ಪಿಟಿಸಿಎಲ್ ಅನ್ವಯವಾಗುತ್ತವೆ, ಯಾವ ಜಮೀನುಗಳಿಗೆ ಅನ್ವಯವಾಗುವುದಿಲ್ಲ ಮತ್ತು ಸುಪ್ರೀಂ ಕೋರ್ಟ್ ಹಾಗೂ ಕರ್ನಾಟಕ ಹೈಕೋರ್ಟ್ ಅನೇಕ ಪ್ರಕರಣಗಳಲ್ಲಿ ಗ್ರಾಂಟ್ ಜಮೀನಿನ ಬಗ್ಗೆ ಏನು ಹೇಳಿವೆ ಎಂಬುದನ್ನು ಆಳವಾಗಿ ತಿಳಿದುಕೊಳ್ಳಲಿದ್ದೇವೆ. ಸ್ನೇಹಿತರೆ, ನೀವು ಜಮೀನು ಖರೀದಿಸುವವರಾಗಿದ್ದರೆ, ಗ್ರಾಂಟ್ ಜಮೀನಿನ ವಾರಸುದಾರರಾಗಿದ್ದರೆ, ವಕೀಲರಾಗಿದ್ದರೆ ಅಥವಾ ರೈತರಾಗಿದ್ದರೆ ಈ ಭಾಗ ನಿಮಗಾಗಿ ಅತ್ಯಂತ ಮುಖ್ಯವಾಗಿದೆ. ಆದ್ದರಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಕೊನೆಯವರೆಗೂ ವೀಕ್ಷಿಸಿ. ಏಕೆಂದರೆ ಪಿಟಿಸಿಎಲ್ ಪ್ರಕರಣದಲ್ಲಿ ಗ್ರಾಂಟ್ ಜಮೀನು ಎಂಬ ಒಂದು ಪದವೇ ನಿಮ್ಮ ಜಮೀನಿನ ಭವಿಷ್ಯವನ್ನು ನಿರ್ಧರಿಸಬಹುದು. ಈಗ ಬನ್ನಿ ಗ್ರಾಂಟ್ ಜಮೀನಿನ ನಿಜವಾದ ಕಾನೂನು ಸತ್ಯವನ್ನು ತಿಳಿಯೋಣ. ಸ್ನೇಹಿತರೆ, ಗ್ರಾಂಟ್ ಜಮೀನುಗಳು ಸಾಗುವಳಿ ಚೀಟಿ ನೀಡುವಂತಹ ಗ್ರಾಂಟ್ ಜಮೀನುಗಳು ಎಷ್ಟು ವಿಧಗಳು ಎಂಬುದರ ಬಗ್ಗೆ, ನಿಮ್ಮ ಜಮೀನು ಪಿಟಿಸಿಎಲ್ ವ್ಯಾಪ್ತಿಗೆ ಬರುತ್ತದೆಯೇ ಎಂಬುದರ ಬಗ್ಗೆ ಕರ್ನಾಟಕದ ಪ್ರತಿಯೊಬ್ಬರೂ ತಿಳಿಯಲೇಬೇಕಾದ ಸತ್ಯವನ್ನು ಇಲ್ಲಿ ಚರ್ಚಿಸೋಣ. ಸ್ನೇಹಿತರೆ, ಪಿಟಿಸಿಎಲ್ ಪ್ರಕರಣದಲ್ಲಿ ಗೆಲುವು ಅಥವಾ ಸೋಲು ಬಹಳ ಬಾರಿ ಒಂದು ಪ್ರಶ್ನೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಜಮೀನು ನಿಜವಾಗಿಯೂ ಗ್ರಾಂಟ್ ಜಮೀನಾ? ಮತ್ತೊಮ್ಮೆ, ಪಿಟಿಸಿಎಲ್ ಪ್ರಕರಣದಲ್ಲಿ ಗೆಲುವು ಅಥವಾ ಸೋಲು ಬಹಳ ಬಾರಿ ಒಂದು ಪ್ರಶ್ನೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಅದೇನೆಂದರೆ
ಈ ಜಮೀನು ನಿಜವಾಗಿಯೂ ಗ್ರಾಂಟ್ ಜಮೀನಾ? ಸಾವಿರಾರು ಜನರ ಕೇವಲ RTC ಖಾತೆ ಅಥವಾ ಮಾರಾಟ ಪತ್ರ ನೋಡಿ ಜಮೀನು ಖರೀದಿಸುತ್ತಾರೆ, ಆದರೆ ಮೂಲ ಗ್ರಾಂಟ್ ದಾಖಲೆಗಳನ್ನು ಪರಿಶೀಲಿಸುವುದಿಲ್ಲ. ಇದು ದೊಡ್ಡ ತಪ್ಪು. PTCL ಕಾಯ್ದೆಯ ಸೆಕ್ಷನ್ 3 ಸಬ್ ಕ್ಲಾಸ್ 1B ಪ್ರಕಾರ ಸರ್ಕಾರವು SC/ST ವ್ಯಕ್ತಿಗಳಿಗೆ ಮಂಜೂರು ಮಾಡಿದ ಕೆಲವು ವಿಧದ ಜಮೀನುಗಳು ಗ್ರಾಂಟೆಡ್ ಲ್ಯಾಂಡ್ ಆಗಿ ಪರಿಗಣಿಸಲ್ಪಡುತ್ತವೆ ಮತ್ತು ಅವುಗಳಿಗೆ ವಿಶೇಷ ರಕ್ಷಣೆ ದೊರೆಯಬಹುದು. ಈ ರೀತಿಯಾಗಿ ಗ್ರಾಂಟ್ ಲ್ಯಾಂಡ್ ಎಷ್ಟು ವಿಧಗಳು ಎಂಬುದನ್ನು ಈಗ ನೋಡೋಣ. ಮೊದಲನೆಯದಾಗಿ ಸರ್ಕಾರದ ಗ್ರಾಂಟ್ ಜಮೀನು, ಗವರ್ನಮೆಂಟ್ ಗ್ರಾಂಟ್. ಸ್ನೇಹಿತರೆ, ಸರ್ಕಾರವು ಭೂಹೀನರು, ಬಡವರು, ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಕುಟುಂಬಗಳಿಗೆ ಕೃಷಿ ಮತ್ತು ಜೀವನೋಪಾಯಕ್ಕಾಗಿ ನೇರವಾಗಿ ಜಮೀನು ಮಂಜೂರು ಮಾಡಿದರೆ ಅದನ್ನು ಗವರ್ನಮೆಂಟ್ ಗ್ರಾಂಟ್ ಎನ್ನುತ್ತಾರೆ. ಸರ್ಕಾರದಿಂದ ನೇರವಾಗಿ ಜಮೀನು ಮಂಜೂರು ಮಾಡಿದರೆ ಅದನ್ನು ಗವರ್ನಮೆಂಟ್ ಗ್ರಾಂಟ್ ಎಂದು ಕರೆಯುತ್ತಾರೆ. ಇಂತಹ ಜಮೀನುಗಳಿಗೆ ಸಾಮಾನ್ಯವಾಗಿ ಗ್ರಾಂಟ್ ಆದೇಶ, ಸಾಗುವಳಿ ಚೀಟಿ ಹಾಗೂ ಮಾರಾಟ ನಿಷೇಧ ಷರತ್ತುಗಳು ಇರುತ್ತವೆ. ಅನೇಕ ಕುಟುಂಬಗಳು ತಮ್ಮ ಪೂರ್ವಜರಿಗೆ ಜಮೀನು ಹೇಗೆ ಬಂದಿತು ಎಂಬುದೇ ತಿಳಿಯದೇ ಇದ್ದಾರೆ. ಆದರೆ ಗ್ರಾಂಟ್ ದಾಖಲೆ ಸಿಕ್ಕ ತಕ್ಷಣ ಪ್ರಕರಣದ ಸಂಪೂರ್ಣ ದಿಕ್ಕೇ ಬದಲಾಗಬಹುದು. ಆದ್ದರಿಂದ ಗ್ರಾಂಟ್ ಆದೇಶವೇ PTCL ಪ್ರಕರಣದ ಜನ್ಮ ಪ್ರಮಾಣ ಪತ್ರ ಎಂದು ಹೇಳಬಹುದು. ಮತ್ತೊಮ್ಮೆ ಹೇಳುತ್ತೇನೆ, ಗ್ರಾಂಟ್ ಆದೇಶವೇ PTCL ಪ್ರಕರಣದ ಜನ್ಮ ಪ್ರಮಾಣ ಪತ್ರ ಎಂದು ಹೇಳಬಹುದು. ಎರಡನೇ ರೀತಿಯ ಗ್ರಾಂಟ್ ಯಾವುದೆಂದರೆ ದರಖಾಸ್ತು ಗ್ರಾಂಟ್. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು PTCL ವಿವಾದಗಳು ದರಖಾಸ್ತು ಜಮೀನುಗಳ ಬಗ್ಗೆ ಉಂಟಾಗಿವೆ. ಭೂಹೀನ ವ್ಯಕ್ತಿಯು ಸರ್ಕಾರಕ್ಕೆ ದರಖಾಸ್ತು ಅರ್ಜಿ ಸಲ್ಲಿಸಿ ಜಮೀನು ಪಡೆದಿದ್ದರೆ ಅದನ್ನು ದರಖಾಸ್ತು ಗ್ರಾಂಟ್ ಎಂದು ಕರೆಯಲಾಗುತ್ತದೆ. ಇಂತಹ ಜಮೀನುಗಳಿಗೆ ಸಾಗುವಳಿ ಚೀಟಿ ನೀಡಲಾಗುತ್ತಿತ್ತು ಮತ್ತು ಬಹಳ ಬಾರಿ 10, 15, 20 ವರ್ಷಗಳ ಮಾರಾಟ ನಿಷೇಧ ಷರತ್ತು ಇರುತ್ತಿತ್ತು. ದರಖಾಸ್ತು ಜಮೀನುಗಳನ್ನು ಖರೀದಿಸುವ ಮೊದಲು ಗ್ರಾಂಟ್ ರಿಜಿಸ್ಟರ್ ಮತ್ತು ಸಾಗುವಳಿ ಚೀಟಿ ಪರಿಶೀಲಿಸದಿದ್ದರೆ ಭವಿಷ್ಯದಲ್ಲಿ PTCL ವಿವಾದ ಎದುರಾಗುವ ಸಾಧ್ಯತೆ ಇರುತ್ತದೆ. ಮೂರನೇ ಗ್ರಾಂಟ್ ರೀತಿ ಎಂದರೆ ಸಾಗುವಳಿ ಚೀಟಿ ಗ್ರಾಂಟ್. ಸ್ನೇಹಿತರೆ, ಸಾಗುವಳಿ ಚೀಟಿ ಎಂಬುದು ಕೇವಲ ಒಂದು ಕಾಗದವಲ್ಲ, ಅದು ಜಮೀನಿನ ಕಾನೂನು ಇತಿಹಾಸವನ್ನು ತಿಳಿಸುವ ಪ್ರಮುಖ ದಾಖಲೆ. ಅನೇಕ ಬಾರಿ ಮೂಲ ಗ್ರಾಂಟ್ ಆದೇಶ ಕಳೆದು ಹೋಗಿದ್ದರೂ ಸಾಗುವಳಿ ಚೀಟಿ ಮೂಲಕ ಜಮೀನು ಯಾವ ಷರತ್ತಿನಡಿ ಮಂಜೂರಾಗಿದೆ ಎಂಬುದನ್ನು ಕಂಡುಹಿಡಿಯಬಹುದು. ಸಾಗುವಳಿ ಚೀಟಿಯಲ್ಲಿ ಮಾರಾಟ ನಿಷೇಧ ಅವಧಿ, ಗ್ರಾಂಟ್ ದಾರರ ಹೆಸರು ಮತ್ತು ಇತರೆ ಪ್ರಮುಖ ಷರತ್ತುಗಳು ಉಲ್ಲೇಖವಾಗಿರುತ್ತವೆ. PTCL ಪ್ರಕರಣಗಳಲ್ಲಿ ಇದು ಅತ್ಯಂತ ಶಕ್ತಿಯುತವಾದ ಸಾಕ್ಷಿಯಾಗಿರುತ್ತದೆ. ಮತ್ತೊಂದು ಗ್ರಾಂಟ್ ಏನೆಂದರೆ ಉಚಿತ ಗ್ರಾಂಟ್, ಫ್ರೀ ಗ್ರಾಂಟ್. ಸ್ನೇಹಿತರೆ, ಸರ್ಕಾರ ಯಾವುದೇ ಹಣ ಪಡೆಯದೆ ಉಚಿತವಾಗಿ ಜಮೀನು ಮಂಜೂರು ಮಾಡಿದರೆ ಅದನ್ನು ಫ್ರೀ ಗ್ರಾಂಟ್ ಎಂದು ಕರೆಯಲಾಗುತ್ತದೆ. ಇಂತಹ ಜಮೀನುಗಳಿಗೆ ಸಾಮಾನ್ಯವಾಗಿ ಕಠಿಣ ಮಾರಾಟ ನಿಷೇಧ ಷರತ್ತುಗಳು ಇರುತ್ತಿದ್ದವು. ಸರ್ಕಾರದ ಉದ್ದೇಶ ಲಾಭ ಮಾಡುವುದು ಅಲ್ಲ, ಫಲಾನುಭವಿಯ ಜೀವನೋಪಾಯವನ್ನು ರಕ್ಷಿಸುವುದಾಗಿತ್ತು. ಆದ್ದರಿಂದ ಇಂತಹ ಜಮೀನುಗಳು ವರ್ಗಾವಣೆಯನ್ನು ನ್ಯಾಯಾಲಯಗಳು ಹೆಚ್ಚಿನ ಎಚ್ಚರಿಕೆಯಿಂದ ಪರಿಶೀಲಿಸುತ್ತವೆ. ಸ್ನೇಹಿತರೆ, ಮತ್ತೊಂದು ಗ್ರಾಂಟ್ ನಿಯಮ ಏನೆಂದರೆ ಅಪ್ಸೈಡ್ ಪ್ರೈಸ್ ಗ್ರಾಂಟ್. ಅಪ್ಸೈಡ್ ಪ್ರೈಸ್ ಗ್ರಾಂಟ್ ಅಂದರೆ ಇದು ಅತ್ಯಂತ ಹೆಚ್ಚು ತಪ್ಪಾಗಿ ಅರ್ಥೈಸಲ್ಪಡುವ ವಿಷಯ. ಅನೇಕರು ಹಣ ಕೊಟ್ಟು ಪಡೆದಿದ್ದರೆ ಅದು ಗ್ರಾಂಟ್ ಜಮೀನಲ್ಲ ಭಾವಿಸುತ್ತಾರೆ. ಅದು ಯಾವಾಗಲೂ ಸತ್ಯವಲ್ಲ. ಸರ್ಕಾರವು ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ದರದಲ್ಲಿ ಅಥವಾ ರಿಯಾಯಿತಿ ದರದಲ್ಲಿ ಜಮೀನು ನೀಡಿದ್ದರೆ ಅದನ್ನು ಅಪ್ಸೈಡ್ ಪ್ರೈಸ್ ಗ್ರಾಂಟ್ ಎಂದು ಕರೆಯಬಹುದು. ಅನೇಕ ತೀರ್ಪುಗಳಲ್ಲಿ ನ್ಯಾಯಾಲಯಗಳು ರಿಯಾಯಿತಿ ದರದಲ್ಲಿ ನೀಡಿದ ಜಮೀನುಗಳು ಸಹ ಸಂದರ್ಭಾನುಸಾರ ಗ್ರಾಂಟೆಡ್ ಲ್ಯಾಂಡ್ ಆಗಿ ಪರಿಗಣಿಸಬಹುದು ಎಂದು ಚರ್ಚಿಸಿವೆ. ಆದ್ದರಿಂದ ಕೇವಲ ಹಣ ಪಾವತಿಸಲಾಗಿದೆ ಎಂಬ ಕಾರಣಕ್ಕೆ PTCL ಅನ್ವಯವಾಗುವುದಿಲ್ಲ ಎಂದು ಊಹಿಸುವುದು ಅಪಾಯಕಾರಿ. ಈ ನಿಟ್ಟಿನಲ್ಲಿ ಮತ್ತೊಂದು ರೀತಿಯ ಗ್ರಾಂಟ್ ಎಂದರೆ ಗ್ರೋ ಮೋರ್ ಫುಡ್ GMF ಗ್ರಾಂಟ್ಸ್.
ಸ್ನೇಹಿತರೆ, ಇದು ಅತ್ಯಂತ ಸಂಕೀರ್ಣ ಕ್ಷೇತ್ರ. ಸ್ವಾತಂತ್ರ್ಯೋತ್ತರ ಅವಧಿಯಲ್ಲಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ಗ್ರೋ ಮೋರ್ ಫುಡ್ ಸ್ಕೀಮ್ ಅಡಿಯಲ್ಲಿ ಕೆಲವು ಜಮೀನುಗಳನ್ನು ನೀಡಲಾಗುತ್ತಿತ್ತು. ಆದರೆ ಜಿಎಂಎಫ್ ಜಮೀನುಗಳಿಗೆ ಪಿಟಿಸಿಎಲ್ ಅನ್ವಯವಾಗುತ್ತದೆ ಎಂಬ ವಿಷಯದಲ್ಲಿ ಅನೇಕ ನ್ಯಾಯಾಂಗ ವಿವಾದಗಳು ನಡೆದಿವೆ. ಕೆಲವು ಪ್ರಕರಣಗಳಲ್ಲಿ ನ್ಯಾಯಾಲಯವು ಜಿಎಂಎಫ್ ಯೋಜನೆಯಡಿ ನೀಡಲಾದ ಮತ್ತು ನಂತರ ದೃಢೀಕರಿಸಲಾದ ಜಮೀನುಗಳು ಪಿಟಿಸಿಎಲ್ ಅಡಿಯಲ್ಲಿ ಗ್ರಾಂಟೆಡ್ ಲ್ಯಾಂಡ್ ಆಗಿ ಪರಿಗಣಿಸಲಾಗುವುದಿಲ್ಲ ಎಂದು ಹೇಳಿವೆ. ಇನ್ನು ಕೆಲವು ಪ್ರಕರಣಗಳಲ್ಲಿ ವಾಸ್ತವಾಂಶಗಳ ಆಧಾರದ ಮೇಲೆ ಬೇರೆ ವಿಚಾರಣೆ ನಡೆದಿದೆ. ಆದ್ದರಿಂದ ಜಿಎಂಎಫ್ ಜಮೀನುಗಳ ವಿಷಯದಲ್ಲಿ ದಾಖಲೆಗಳ ಪರಿಶೀಲನೆ ಅತ್ಯಂತ ಮುಖ್ಯ. ಸ್ನೇಹಿತರೆ, ಮುಂದುವರೆದು ಈ ಮೇಲ್ಕಂಡ ಗ್ರಾಂಟ್ಗಳ ಬಗ್ಗೆ ತಿಳಿಯುವ ಯಾರು ಇದರ ಫಲಾನುಭವಿಗಳೆಂಬುದನ್ನು ಇಲ್ಲಿ ನೋಡೋಣ. ಈ ಗ್ರಾಂಟ್ ಮೂಲಕ ಯಾರು ಫಲಾನುಭವಿಗಳಾಗಿರ್ತಾರೆ ಎಂದರೆ ಅದರ ಮೂಲ ಗ್ರಾಂಟಿದಾರರು ಮತ್ತು ಅವರ ಪತ್ನಿ ಅಥವಾ ಪತಿ ಮತ್ತು ಮಕ್ಕಳು, ಹೆಣ್ಣು ಮಕ್ಕಳು, ಮೊಮ್ಮಕ್ಕಳು, ಕಾನೂನುಬದ್ಧ ವಾರಸುದಾರರು. ಸ್ನೇಹಿತರೆ, ನಿಮಗೆ ಇನ್ನೊಂದು ವಿಶೇಷವಾದ ಮತ್ತು ಒಂದು ರೀತಿಯ ರಹಸ್ಯವನ್ನು ಇಲ್ಲಿ ಹೇಳಬಯಸುತ್ತೇನೆ. ಯಾವುದೇ ಗ್ರಾಂಟ್ ಸಾಗುವಳಿ ಚೀಟಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದಂತಹ ಒಂದು ವಿಶೇಷ ಕಲಂ ಏನೆಂದರೆ, ಅಲ್ಲಿ ಗ್ರಾಂಟ್ ದಾರನಿಂದ ಅವರೊಂದಿಗೆ ಮೂಲ ಗ್ರಾಂಟ್ ದಾರನೊಂದಿಗೆ ಅವರ ಪತ್ನಿ, ಅವರ ಪತಿ, ಮಕ್ಕಳು, ಹೆಣ್ಣು ಮಕ್ಕಳು, ಮೊಮ್ಮಕ್ಕಳು, ಕಾನೂನುಬದ್ಧ ವಾರಸುದಾರರು ಎಲ್ಲವೂ ಈ ಗ್ರಾಂಟಿಗೆ ಹಕ್ಕುದಾರರಾಗಿರ್ತಾರೆ ಅಂತ ತಿಳಿಸಿರ್ತಾರೆ. ಈ ರೀತಿಯಾಗಿ ತಿಳಿಸಿದ ಒಂದು ಕಲಂನಲ್ಲಿ ನೋಡಿದಾಗ ತಾವು ಅಲ್ಲಿ ಮೂಲ ಗ್ರಾಂಟ್ದಾರರು ಓನರ್ ಆಗಿರೋದಿಲ್ಲ. ಇದು ಬಹುಮುಖ್ಯವಾದ ಪ್ರಶ್ನೆ, ಬಹುಮುಖ್ಯವಾದ ಉತ್ತರ, ಬಹುಮುಖ್ಯವಾದ ವಿಷಯ ಕೂಡ. ಮೂಲ ಗ್ರಾಂಟಿದಾರರು ಓನರ್ ಅಂತ ಯಾರಾದರೂ ಕ್ವಶನ್ ಮಾಡಿದ್ರೆ, ಮೂಲ ಗ್ರಾಂಟಿದಾರರು ಆ ಜಮೀನಿಗೆ ಓನರ್ ಆಗಿರೋದಿಲ್ಲ. ಕೇವಲ ಜಂಟಿ ಕುಟುಂಬದ ಕರ್ತ ಆದ ರೀತಿಯಲ್ಲಿ ಅದನ್ನು ನೋಡಿಕೊಳ್ಳುವ ಒಬ್ಬ ಕರ್ತ ಆಗಿರ್ತಾನೆ. ಆ ಜಂಟಿ ಕುಟುಂಬದಲ್ಲಿರುವ ಆ ಗ್ರಾಂಟ್ ಆಗಿರುವಂತಹ ಕುಟುಂಬದ ಎಲ್ಲ ಸದಸ್ಯರು, ಎಲ್ಲ ಒಂದು ಕಾನೂನುಬದ್ಧ ವಾರಸುದಾರರು ಈ ಜಮೀನಿಗೆ ಮಾಲೀಕರಾಗಿರ್ತಾರೆ. ಅದು ಒಬ್ಬರೇ ಮಾರಾಟ ಮಾಡುವುದಕ್ಕೆ ಬರುವುದಿಲ್ಲ. ಎಲ್ಲರ ಒಪ್ಪಿಗೆ, ಎಲ್ಲರ ಕನ್ಸೆಂಟ್, ಎಲ್ಲರ ಒಂದು ಇದ್ರೆ ಮಾತ್ರ ಇದನ್ನು ಮಾರಾಟ ಮಾಡಬಹುದು. ಮೂಲ ಕರ್ತ ಒಬ್ಬ ಮಾರಾಟ ಮಾಡಿ ಮಿಕ್ಕ ಮಕ್ಕಳು ಮಾರಾಟ ತನ್ನ ಒಪ್ಪಿಗೆ ಪಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನ್ಯಾಯಾಲಯಕ್ಕೆ ಹೋಗುವ ಒಂದು ಪರಿಸ್ಥಿತಿ ಬರುತ್ತದೆ. ಇದು ಫಲಾನುಭವಿಗಳು ಇಷ್ಟು ಜನ ಇರ್ತಾರೆ. ಈ ನಿಟ್ಟಿನಲ್ಲಿ ಪರ್ಚೇಸ್ ಮಾಡಿಕೊಳ್ಳೋರು ಇವೆಲ್ಲ ಗಮನಿಸಬೇಕಾಗುತ್ತದೆ. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ತಮ್ಮ ಆಸ್ತಿಯನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು, ಈ ರೀತಿ ಗ್ರಾಂಟ್ ಆದ ಆಸ್ತಿಗಳನ್ನು ಆ ಕುಟುಂಬದವರು ಯಾವ ರೀತಿ ರಕ್ಷಿಸಿಕೊಳ್ಳಬೇಕು, ಈ ನಿಟ್ಟಿನಲ್ಲಿ ಮೊದಲನೆಯದಾಗಿ ಗ್ರಾಂಟ್ ಆದೇಶವನ್ನು ಸುರಕ್ಷಿತವಾಗಿ ಇಡಿ. ತಮಗೇನು ಗ್ರಾಂಟ್ ಆದೇಶ ಕೊಟ್ಟಿರ್ತಾರೆ ಅದನ್ನ ಸುರಕ್ಷಿತವಾಗಿ ಇಡಬೇಕು. ಸುರಕ್ಷಿತ ಪ್ಲೇಸ್ನಲ್ಲಿ ಇಡಬೇಕು ಮತ್ತು ಅದನ್ನ ಸುಮಾರು ಪ್ರತಿಗಳನ್ನು ಮಾಡಿ ಇಟ್ಟುಕೊಂಡಿರಬೇಕು. ಒರಿಜಿನಲ್ ಮೂಲ ಪ್ರತಿಯನ್ನು ಸುರಕ್ಷಿತವಾಗಿಟ್ಟು ಅದರ ಜೆರಾಕ್ಸ್ ಕಾಪಿಗಳನ್ನು ಮಾತ್ರ ಬೇರೆಯವರಿಗೆ ನೀಡಬೇಕಾಗುತ್ತದೆ. ಅಕಸ್ಮಾತ್ ಒಂದು ವೇಳೆ ಯಾವುದೇ ಬೇರೆ ಕಾನೂನು ಒಂದು ಪರಿಸ್ಥಿತಿಗಳು ಬಂದಾಗ ಜೆರಾಕ್ಸ್ ಕಾಪಿಗಳನ್ನು ಕೊಡಬೇಕಾಗುತ್ತದೆ. ಮತ್ತೆ ಸಾಗುವಳಿ ಚೀಟಿಯ ಪ್ರತಿಯನ್ನು ಸಂರಕ್ಷಿಸಿ. RTC ಮತ್ತು ಮುಟೇಶನ್ ದಾಖಲೆಗಳನ್ನು ನಿಯಮಿತವಾಗಿ ಪರಿಶೀಲಿಸಿ. ಯಾವುದೇ ಮಾರಾಟ ಅಥವಾ ಒಪ್ಪಂದಕ್ಕೂ ಮುನ್ನ ಕಾನೂನು ಸಲಹೆ ಪಡೆಯಿರಿ. ಇದು ತುಂಬಾ ಮುಖ್ಯವಾದದ್ದು. ಯಾವುದೇ ಮಾರಾಟ ಅಥವಾ ಒಪ್ಪಂದಕ್ಕೆ ಮುನ್ನ ಕಾನೂನು ಸಲಹೆ ಪಡೆಯಬೇಕು. ಈ ದಾಖಲೆಯನ್ನು ಸಂರಕ್ಷಿಸಿಡಬೇಕು. ಆಮೇಲೆ ಯಾವ ರೀತಿಯಾಗಿ ಕಾನೂನು ಪ್ರಕಾರ ಮಾರಾಟ ಮಾಡಬೇಕು, ಯಾವ ರೀತಿ ಒಪ್ಪಂದ ಮಾಡಿಕೊಳ್ಳಬೇಕು ಎಂಬುದನ್ನು ಸಲಹೆ ಪಡೆಯಬೇಕಾಗುತ್ತೆ. ಕುಟುಂಬದ ಎಲ್ಲ ಸದಸ್ಯರಿಗೆ ಜಮೀನಿನ ಗ್ರಾಂಟ್ ಇತಿಹಾಸ ತಿಳಿಸಿ. ಇದು ಮುಖ್ಯವಾದದ್ದು. ಈ ಗ್ರಾಂಟ್ ಯಾವ ರೀತಿ ಆಯಿತು, ಇದರ ಹಕ್ಕುಗಳೇನು, ಇದೇನು ಅಂತ ಆ ಕುಟುಂಬದ ಎಲ್ಲ ಒಂದು ಸದಸ್ಯರು ತಿಳಿಸಬೇಕಾಗುತ್ತದೆ. ಅದು ಕರ್ತನ ಒಂದು ಕರ್ತವ್ಯ ಆಗಿದೆ. ಹಳೆಯ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಉಳಿಸಿ. ಇದು ಇನ್ನೊಂದು ಮುಖ್ಯವಾದ ಒಂದು ವಿಷಯ. ಈಗಿನ ಪರಿಸ್ಥಿತಿಗಳಲ್ಲಿ ಹಳೆಯ ದಾಖಲೆಯನ್ನು ಡಿಜಿಟಲ್ ರೂಪದಲ್ಲಿ ಉಳಿಸಿಕೊಂಡರೆ ಅದು ಯಾವಾಗಲೂ ಸುರಕ್ಷಿತವಾಗಿರುತ್ತದೆ. ಸ್ನೇಹಿತರೆ, ಮುಂದುವರೆದು ಇದರ ಬಗ್ಗೆ ಪರಿಹಾರಗಳು ಏನು ಸಿಗುತ್ತವೆ ಎಂಬುದು. ಈ ಜಮೀನು ಕಾನೂನು ಬಾಹಿರವಾಗಿ ವರ್ಗಾವಣೆ ಆಗಿದೆ ಎಂದು ಭಾವಿಸಿದರೆ, ಯಾರಾದರೂ ವರ್ಗಾವಣೆ ಆಗಿರೋದು ಕಾನೂನು ಬಾಹಿರವಾಗಿದೆ ಅಂತ ಹೇಳಿದ್ರೆ ಸಂಬಂಧಿತ ದಾಖಲೆಯನ್ನು ಸಂಗ್ರಹಿಸಿ ಗ್ರಾಂಟ್ ಸ್ವರೂಪವನ್ನು ಪರಿಶೀಲಿಸಿ
ಸೂಕ್ತ ಕಾನೂನು ಸಲಹೆ ಪಡೆಯಿರಿ. PTCL ಸಂಬಂಧಿತ ಕಾನೂನು ಕ್ರಮಗಳ ಸಾಧ್ಯತೆಯನ್ನು ಪರಿಶೀಲಿಸಿ. ಅಗತ್ಯ ಇದ್ದರೆ ಕಂದಾಯ ಮತ್ತು ನ್ಯಾಯಾಂಗ ಪರಿಹಾರಗಳನ್ನು ಅನ್ವೇಷಿಸಿ. ಸ್ನೇಹಿತರೆ, PTCL ಪ್ರಕರಣದಲ್ಲಿ ಜಮೀನು SC ಅಥವಾ ST ವ್ಯಕ್ತಿಯ ಹೆಸರಿನಲ್ಲಿದೆಯೇ ಎಂಬುದು ಮುಖ್ಯವಲ್ಲ, ಅದು ಯಾವ ರೀತಿಯ ಗ್ರಾಂಟ್ ಜಮೀನು ಎಂಬುದು ಅತ್ಯಂತ ಮುಖ್ಯ. ಗ್ರಾಂಟ್ ದಾಖಲೆಗಳನ್ನು ತಿಳಿಯದೆ ಜಮೀನು ಖರೀದಿಸುವುದು ಕತ್ತಲಿನಲ್ಲಿ ನಡೆಯುವಂತೆಯೇ. ಮುಂದುವರೆದು PTCL ಪ್ರಕರಣದಲ್ಲಿ ಅತ್ಯಂತ ಪ್ರಮುಖ ದಾಖಲೆಗಳು ಯಾವುವು ಎಂಬುದನ್ನು, ಒಂದು ದಾಖಲೆ ನಿಮ್ಮ ಜಮೀನನ್ನು ಉಳಿಸಬಹುದು, ಮತ್ತೊಂದು ದಾಖಲೆ ನಿಮ್ಮ ಪ್ರಕರಣವನ್ನು ಸೋಲಿಸಬಹುದು. ಇವೆರಡು ಮುಖ್ಯವಾದವಳೆ. ಇವನ್ನು ಈಗ ಚರ್ಚಿಸೋಣ. ಸ್ನೇಹಿತರೆ, PTCL ಪ್ರಕರಣದಲ್ಲಿ ಸಾವಿರಾರು ಜನರು ಒಂದು ದೊಡ್ಡ ತಪ್ಪು ಮಾಡುತ್ತಾರೆ. ಅವರು RTC ಖಾತೆ ಅಥವಾ ಇತ್ತೀಚಿನ ಮಾರಾಟ ಪತ್ರವನ್ನು ಮಾತ್ರ ನೋಡಿ ತೀರ್ಮಾನಕ್ಕೆ ಬರುತ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ಮತ್ತು ಕರ್ನಾಟಕ ಹೈಕೋರ್ಟ್ ಅನೇಕ ಪ್ರಕರಣಗಳಲ್ಲಿ ಸ್ಪಷ್ಟವಾಗಿ ಹೇಳಿರುವುದು ಏನೆಂದರೆ, PTCL ಪ್ರಕರಣದಲ್ಲಿ ಮೊದಲ ಪ್ರಶ್ನೆ ಜಮೀನು ಗ್ರಾಂಟ್ ಜಮೀನಾ ಎಂಬುದಾಗಿದೆ. ಈ ಪ್ರಶ್ನೆಗೆ ಉತ್ತರ ಸಿಗುವುದು ಕೇವಲ ಮೂಲ ದಾಖಲೆಗಳಿಂದ ಮಾತ್ರ. ಅದಕ್ಕಾಗಿ PTCL ಪ್ರಕರಣಗಳಲ್ಲಿ ದಾಖಲೆಗಳನ್ನು ಎರಡು ವಿಭಾಗಗಳಾಗಿ ನೋಡಲಾಗುತ್ತದೆ. ಒಂದನೆಯದು ಪ್ರಾಥಮಿಕ ಸಾಕ್ಷ್ಯಗಳು ಪ್ರೈಮರಿ ಎವಿಡೆನ್ಸ್ ಮತ್ತು ದ್ವಿತೀಯ ಸಾಕ್ಷ್ಯಗಳು ಸೆಕೆಂಡರಿ ಎವಿಡೆನ್ಸ್. ಈ ನಿಟ್ಟಿನಲ್ಲಿ ಪ್ರಾಥಮಿಕ ಸಾಕ್ಷ್ಯಗಳೆಂದರೇನು ತಿಳಿದುಕೊಳ್ಳೋಣ. ಗ್ರಾಂಟ್ ಆದೇಶ, ಗ್ರಾಂಟ್ ಆರ್ಡರ್, ಇದು PTCL ಪ್ರಕರಣದ ಅತ್ಯಂತ ಶಕ್ತಿಶಾಲಿ ದಾಖಲೆ. ಜಮೀನನ್ನು ಸರ್ಕಾರ ಯಾರಿಗೆ, ಯಾವ ದಿನಾಂಕದಲ್ಲಿ, ಯಾವ ಕಾನೂನಿನ ಅಡಿಯಲ್ಲಿ, ಯಾವ ಷರತ್ತುಗಳೊಂದಿಗೆ ಮಂಜೂರು ಮಾಡಿದೆ ಎಂಬ ಸಂಪೂರ್ಣ ಮಾಹಿತಿ ಇದರಲ್ಲಿ ಇರುತ್ತದೆ. ಅನೇಕ ಪ್ರಕರಣಗಳಲ್ಲಿ ಗ್ರಾಂಟ್ ಆದೇಶವೇ ಜಮೀನು PTCL ವ್ಯಾಪ್ತಿಗೆ ಬರುತ್ತದೆಯೇ ಇಲ್ಲವೇ ಎಂಬುದನ್ನು ನಿರ್ಧರಿಸುತ್ತದೆ. ಈ ದಾಖಲೆ ಇಲ್ಲದಿದ್ದರೆ ಅನೇಕ PTCL ಅರ್ಜಿಗಳು ದುರ್ಬಲವಾಗುತ್ತವೆ. ಎರಡನೆಯದು ಸಾಗುವಳಿ ಚೀಟಿ. ಸಾಗುವಳಿ ಚೀಟಿ ಎಂದರೆ ಸರ್ಕಾರ ಜಮೀನು ಹಸ್ತಾಂತರಿಸುವುದಕ್ಕೆ ನೀಡುವ ಅಧಿಕೃತ ದಾಖಲೆ. ಇದರಲ್ಲಿ ಫಲಾನುಭವಿಯ ಹೆಸರು, ಸರ್ವೆ ನಂಬರ್, ವಿಸ್ತೀರ್ಣ, ಮಂಜೂರಾತಿಯ ಷರತ್ತುಗಳು ಹಾಗೂ ನಾನ್ ಎಲಿನೇಷನ್ ಅಂದರೆ ಮಾರಾಟ ನಿಷೇಧ ಅವಧಿ ಉಲ್ಲೇಖವಾಗಿರಬಹುದು. ಅನೇಕ ಬಾರಿ ಮೂಲ ಗ್ರಾಂಟ್ ಆದೇಶ ಸಿಗದಿದ್ದರೂ ಸಾಗುವಳಿ ಚೀಟಿ ಪ್ರಕರಣದ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಮೂರನೆಯದು ದರಖಾಸ್ತು ರಿಜಿಸ್ಟರ್. ದರಖಾಸ್ತು ಅರ್ಜಿ ಸಲ್ಲಿಸಿ ಸರ್ಕಾರದಿಂದ ಜಮೀನು ಪಡೆದಿದ್ದರೆ ಅದರ ದಾಖಲಾತಿ ದರಖಾಸ್ತು ರಿಜಿಸ್ಟರ್ನಲ್ಲಿ ಇರುತ್ತದೆ. ಹಲವಾರು ಹಳೆಯ ಪ್ರಕರಣಗಳಲ್ಲಿ ಗ್ರಾಂಟ್ ಆದೇಶ ಕಾಣೆಯಾಗಿದ್ದರೂ ದರಖಾಸ್ತು ರಿಜಿಸ್ಟರ್ ಮೂಲಕ ಜಮೀನಿನ ಮೂಲ ಇತಿಹಾಸವನ್ನು ಸಾಬೀತುಪಡಿಸಲಾಗುತ್ತದೆ. ಇದು ನ್ಯಾಯಾಲಯಗಳಲ್ಲಿ ಅತ್ಯಂತ ಮಹತ್ವದ ಸಾಕ್ಷ್ಯವಾಗಬಹುದು. ಸ್ನೇಹಿತರೆ, ಇದುವರೆಗೂ ಪ್ರೈಮರಿ ಎವಿಡೆನ್ಸ್ ಅಂದರೆ ಪ್ರಾಥಮಿಕ ಸಾಕ್ಷ್ಯಗಳನ್ನು ನೋಡಿದ್ದೇವೆ. ಈಗ ದ್ವಿತೀಯ ಸಾಕ್ಷ್ಯಗಳನ್ನು ನೋಡೋಣ. ಸೆಕೆಂಡರಿ ಎವಿಡೆನ್ಸ್ ಅವುಗಳೆಂದರೆ ಮುಟೇಷನ್ ರಿಜಿಸ್ಟರ್. ಜಮೀನಿನ ಮಾಲೀಕತ್ವದಲ್ಲಿ ನಡೆದ ಬದಲಾವಣೆಗಳ ಇತಿಹಾಸ ಮುಟೇಷನ್ ದಾಖಲೆಗಳಲ್ಲಿ ಸಿಗುತ್ತವೆ. ಜಮೀನು ಯಾರಿಂದ ಯಾರಿಗೆ ವರ್ಗಾವಣೆಯಾಗಿದೆ, ಯಾವಾಗ ಹೆಸರು ಬದಲಾವಣೆಯಾಗಿದೆ ಎಂಬುದನ್ನು ತಿಳಿಯಲು ಇದು ಮುಖ್ಯ. ಆದರೆ ಮುಟೇಷನ್ ದಾಖಲೆ ಮಾತ್ರ ಮಾಲೀಕತ್ವವನ್ನು ಸೃಷ್ಟಿಸುವುದಿಲ್ಲ, ಇದು ಕೇವಲ ಕಂದಾಯ ಉದ್ದೇಶದ ದಾಖಲೆಯಾಗಿದೆ. ಎರಡನೆಯದು RTC ಮತ್ತು ಪಹಣಿ ರೈತರ ಅತ್ಯಂತ ಪರಿಚಿತ ದಾಖಲೆ. ಇದರಲ್ಲಿ ಪ್ರಸ್ತುತ ಕಬ್ಜೆದಾರನ ಹೆಸರು, ಬೆಳೆ, ವಿಸ್ತೀರ್ಣ ಮತ್ತು ಇತರ ವಿವರಗಳು ಇರುತ್ತವೆ. ಆದರೆ ಒಂದು ದೊಡ್ಡ ಸತ್ಯ ಏನೆಂದರೆ RTC ಮಾತ್ರ ಜಮೀನು ಗ್ರಾಂಟ್ ಜಮೀನೆಂದು ಸಾಬೀತುಪಡಿಸುವುದಿಲ್ಲ. ಅನೇಕ ಜನರು ಇದೇ ತಪ್ಪು ಮಾಡುತ್ತಾರೆ. ಟಿಪ್ಪಣಿ ಜಮೀನಿನ ಅಳತೆ ಮತ್ತು ಗಡಿಗಳನ್ನು ತೋರಿಸುವ ಮೂಲ ಸರ್ವೆ ದಾಖಲೆ. ಜಮೀನಿನ ನಿಖರ ಗುರುತು ಮತ್ತು ಸ್ಥಳವನ್ನು ತಿಳಿಯಲು ಇದು ಉಪಯುಕ್ತವಾಗಿದೆ. ಸರ್ವೆ ನಂಬರ್ ವಿವಾದಗಳಲ್ಲಿ ಇದು ಬಹಳ ಮುಖ್ಯ. ಆಕಾರ್ ಬಂದ್ ಗ್ರಾಮ ಮಟ್ಟದ ಮೂಲ ಭೂ ದಾಖಲೆ ಆಗಿದೆ. ಇದರಲ್ಲಿ ಜಮೀನಿನ ವರ್ಗೀಕರಣ, ವಿಸ್ತೀರ್ಣ, ಖಾತೆ ವಿವರಗಳು ಮತ್ತು ಮೂಲ ಭೂಮಿಯ ಮಾಹಿತಿಗಳು ದೊರೆಯುತ್ತವೆ. ಹಳೆಯ ಜಮೀನುಗಳ ಇತಿಹಾಸವನ್ನು ಪತ್ತೆ ಹಚ್ಚಲು ಇದು ಪ್ರಮುಖ ದಾಖಲೆಯಾಗಿದೆ. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ನಾವು ಕಾನೂನಿನ ಸತ್ಯ ಏನೆಂದು ತಿಳಿಯಬೇಕಾದರೆ RTC, ಮುಟೇಷನ್ ಅಥವಾ ಮಾರಾಟ ಪತ್ರ ಇದ್ದರೆ ಮಾತ್ರ ಜಮೀನು ನಿಮ್ಮದಾಗಿದೆ ಎಂದು ಭಾವಿಸುವುದು ಅಪಾಯಕಾರಿ. PTCL ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ಮತ್ತು ಅಧಿಕಾರಿಗಳು ಮೊದಲು ಹುಡುಕುವುದು ಗ್ರಾಂಟ್ ಆದೇಶ, ಸಾಗುವಳಿ ಚೀಟಿ ಮತ್ತು ಮೂಲ ಮಂಜೂರಾತಿ ದಾಖಲೆಗಳನ್ನು. ಏಕೆಂದರೆ RTC ಇಂದು ಯಾರ ಹೆಸರಿನಲ್ಲಿದೆ ಎಂದು ತೋರಿಸುತ್ತದೆ.
ಆದರೆ ಗ್ರಾಂಟ್ ಆದೇಶ ಜಮೀನು ಹೇಗೆ ಹುಟ್ಟಿತು ಎಂಬುದನ್ನು ತೋರಿಸುತ್ತದೆ. ಸ್ನೇಹಿತರೆ, ಈ ಪ್ರಕರಣಕ್ಕೆ ಸಂಬಂಧವಂತೆ ಈ ಪಾರ್ಟ್ 2ಗೆ ಸಂಬಂಧಿಸಿದಂತೆ ನಿಮ್ಮ ಆಸ್ತಿಯನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂಬುದನ್ನು ಇಲ್ಲಿ ತಿಳಿಯೋಣ. ಗ್ರಾಂಟ್ ಆದೇಶವನ್ನು ಪ್ರತಿಯಾಗಿ ಸುರಕ್ಷಿತವಾಗಿಡಿ. ಸಾಗುವಳಿ ಚೀಟಿ ಡಿಜಿಟಲ್ ಆಗಿದೆ. RTC ಈ ಮೇಲ್ಕಂಡಂತೆ ನಾವು ತಿಳಿದಿದ್ದೀರಿ ಆಲ್ರೆಡಿ. ಈಗ ಈ PTCL ಪ್ರಕರಣದಲ್ಲಿ RTC ನಿಮ್ಮ ಹಿಂದಿನ ಸ್ಥಿತಿಯನ್ನು ಹೇಳುತ್ತದೆ, ಗ್ರಾಂಟ್ ಆದೇಶ ನಿಮ್ಮ ಜಮೀನಿನ ಇತಿಹಾಸವನ್ನು ಹೇಳುತ್ತದೆ. ಅನೇಕ ಬಾರಿ ಪ್ರಕರಣ ಗೆಲುವು ಅಥವಾ ಸೋಲು ಇದೇ ಇತಿಹಾಸದ ಮೇಲೆ ನಿರ್ಧಾರವಾಗುತ್ತದೆ. ಸ್ನೇಹಿತರೆ, ಮತ್ತೊಂದು ಪ್ರಮುಖ ವಿಚಾರ ಇಲ್ಲಿ ಮಾತಾಡುವುದೇನೆಂದರೆ, ನಾವು ಇಂದಿನ ಭಾಗ 2ರಲ್ಲಿ ನಾವು PTCL ಪ್ರಕರಣದ ಅತ್ಯಂತ ಮುಖ್ಯವಾದ ಅಡಿಪಾಯವಾದ ಗ್ರಾಂಟ್ ಜಮೀನು ಎಂದರೇನು ಎಂಬ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಂಡೆವು. ಈಗ ನಿಮಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗಿರಬೇಕು. ಪ್ರತಿಯೊಂದು SC ST ಜಮೀನು PTCL ಜಮೀನು ಅಲ್ಲ ಮತ್ತು ಕೇವಲ RTC ಇದ್ದರೆ ಜಮೀನು ಗ್ರಾಂಟ್ ಜಮೀನೆಂದು ಸಾಬೀತು ಆಗುವುದಿಲ್ಲ. PTCL ಪ್ರಕರಣದಲ್ಲಿ ಜಮೀನಿನ ಭವಿಷ್ಯವನ್ನು ನಿರ್ಧರಿಸುವುದು ಗ್ರಾಂಟ್ ಆದೇಶ, ಸಾಗುವಳಿ ಚೀಟಿ, ದರಖಾಸ್ತು ದಾಖಲೆಗಳು ಮತ್ತು ಮೂಲ ಮಂಜೂರಾತಿ ದಾಖಲೆಗಳ ಹೊರತು ಕೇವಲ RTC ಮತ್ತು ಮುಟೇಶನ್ ಅಲ್ಲ. ಅನೇಕ ಜನರು ತಮ್ಮ ಕುಟುಂಬದ ಅಮೂಲ್ಯವಾದ ಜಮೀನುಗಳ ಬಗ್ಗೆ ಸಂಪೂರ್ಣ ಸತ್ಯವನ್ನು ತಿಳಿಯದೆ ಬದುಕುತ್ತಿದ್ದಾರೆ. ಮತ್ತೆ ಅನೇಕ ಖರೀದಿದಾರರು ಗ್ರಾಂಟ್ ದಾಖಲೆಯನ್ನು ಪರಿಶೀಲಿಸದೆ ಕೋಟ್ಯಾಂತರ ರೂಪಾಯಿಗಳ ಜಮೀನು ಖರೀದಿಸುತ್ತಿದ್ದಾರೆ. ಆದ್ದರಿಂದ ಇಂದಿನ ಭಾಗದಿಂದ ನೀವು ತಿಳಿದುಕೊಳ್ಳಬೇಕಾದ ಅತಿ ದೊಡ್ಡ ಪಾಠ ಏನೆಂದರೆ, PTCL ಪ್ರಕರಣದಲ್ಲಿ ಮೊದಲು ಜಮೀನಿನ ಇತಿಹಾಸವನ್ನು ತಿಳಿದುಕೊಳ್ಳಿ, ನಂತರವೇ ಹಕ್ಕಿನ ಬಗ್ಗೆ ಮಾತನಾಡಿ. ಮತ್ತೊಮ್ಮೆ ಹೇಳುತ್ತೇನೆ, ಇಂದಿನ ಪಾರ್ಟ್ 2 ಇಂದ ನೀವು ತೆಗೆದುಕೊಳ್ಳಬೇಕಾದ ಅತಿ ದೊಡ್ಡ ಪಾಠ ಏನೆಂದರೆ, PTCL ಪ್ರಕರಣದಲ್ಲಿ ಮೊದಲು ಜಮೀನಿನ ಇತಿಹಾಸವನ್ನು ತಿಳಿದುಕೊಳ್ಳಿ, ನಂತರವೇ ಹಕ್ಕಿನ ಬಗ್ಗೆ ಮಾತನಾಡಿ. ನೆನಪಿಡಿ, ಒಂದು ಹಳೆಯ ಗ್ರಾಂಟ್ ಆದೇಶ ಅಥವಾ ಸಾಗುವಳಿ ಚೀಟಿ ಕೆಲವೊಮ್ಮೆ ಹಲವು ದಶಕಗಳ ಜಮೀನಿನ ಇತಿಹಾಸವನ್ನೇ ಬದಲಾಯಿಸಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ PTCL ಅರಿವು ಎಂದು ಬರೆಯಿರಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರು, ಸ್ನೇಹಿತರು, ರೈತರು, ಜಮೀನು ಖರೀದಿದಾರರು, ವಕೀಲರು ಮತ್ತು SC ST ಕುಟುಂಬಗಳಿಗೆ ತಪ್ಪದೆ ಕಳಿಸಿ. ನಿಮ್ಮ ಒಂದು ಶೇರ್ ಮತ್ತೊಬ್ಬರ ಆಸ್ತಿ ಹಕ್ಕುಗಳನ್ನು ರಕ್ಷಿಸಬಹುದು. ಈಗ ಮುಂದಿನ ಒಂದು ವಿಚಾರ ಏನೆಂದರೆ, ಈ ಭಾಗ 3 ನೆಕ್ಸ್ಟ್, ಈಗ ಪಾರ್ಟ್ 2 ಆಯಿತು. ಭಾಗ 3 ಪಾರ್ಟ್ 3ಯಲ್ಲಿ ಏನಿರುತ್ತದೆ ಎಂಬುದನ್ನು ಈಗ ತಿಳಿಯೋಣ. ಸ್ನೇಹಿತರೆ, ಈಗ ನಾವು PTCL ಕಾಯ್ದೆಯ ಅತ್ಯಂತ ಶಕ್ತಿಶಾಲಿ ಮತ್ತು ವಿವಾದಾತ್ಮಕ ವಿಧಿಯಾದ ಸೆಕ್ಷನ್ 4 PTCL ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಚಾರ ಪಾರ್ಟ್ 3ರಲ್ಲಿ ಮುಂದುವರಿಯುತ್ತೆ. ಒಂದು ನೋಂದಾಯಿತ ಸೇಲ್ ಡೀಡ್ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಅಮಾನ್ಯವಾಗಬಹುದೇ? ಪೂರ್ಣ ಹಣ ನೀಡಿ ಖರೀದಿಸಿದ ವ್ಯಕ್ತಿಯು ಜಮೀನು ಕಳೆದುಕೊಳ್ಳಬಹುದೇ? ನಾನ್ ಎಲಿನೇಷನ್ ಪೀರಿಯಡ್ ಎಂದರೇನು? ವೈಡ್ ಸೇಲ್ ಎಂದರೆ ಮತ್ತು ವೈಡಬಲ್ ಸೇಲ್ ಎಂದರೆ ಇದರ ನಡುವಿನ ವ್ಯತ್ಯಾಸವೇನು? 15 ವರ್ಷ, 20 ವರ್ಷ ಅಥವಾ 25 ವರ್ಷಗಳ ಷರತ್ತು ಉಲ್ಲಂಘಿಸಿ ಮಾರಾಟ ಮಾಡಿದರೆ ಅದರ ಕಾನೂನು ಪರಿಣಾಮಗಳೇನು? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಸೆಕ್ಷನ್ 4 ಬಗ್ಗೆ ಏನು ಹೇಳಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಭಾಗ 3ರಲ್ಲಿ ಆಳವಾಗಿ ತಿಳಿದುಕೊಳ್ಳಲಿದ್ದೇವೆ. ಆದ್ದರಿಂದ ಭಾಗ 3 ಅನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳಬೇಡಿ. ಗ್ರಾಂಟ್ ಜಮೀನು ಎಂದರೇನು ಎಂಬುದನ್ನು ಭಾಗ 2ರಲ್ಲಿ ತಿಳಿದುಕೊಂಡೆವು. ಈಗ ಯಾವಾಗ ಒಂದು ಮಾರಾಟ ಕಾನೂನಿನ ದೃಷ್ಟಿಯಲ್ಲಿ ಶೂನ್ಯ ಆಗುತ್ತದೆ ಎಂಬ ಅತ್ಯಂತ ದೊಡ್ಡ ಸತ್ಯವನ್ನು ಭಾಗ 3ರಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.